ಇನ್ನೊಂದ್ 2 ದಿವಸ ಆ ಆಹಾ ಅಮೇರಿಕಾ ಅಂತ ಹೇಳೋದ್ರ ಬದಲು ಮರೆತು ಕೂಡ ಮರೆಯಲಾರೇನಾ ನಿನ್ನ ಮೆಕ್ಸಿಕೋ ಅಂತ ಹೇಳ್ಬೇಕಾಗಿದೆ. ಮೆಕ್ಸಿಕೋ ನಾರ್ತ್ ಅಮೆರಿಕಾದಲ್ಲಿರೋ ಒಂದು ಕಂಟ್ರಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಾರ್ಡರ್ ಅಲ್ಲೇ ಇರುವಂತ ಕಂಟ್ರಿ. ಅದಕ್ಕೆ ಟೆಕ್ಸಸ್ ಇಂದ ಬರೀ 3 hours ಫ್ಲೈಟ್ ಅಷ್ಟೇ ಮೆಕ್ಸಿಕೋ ರೀಚ್ ಆಗಕ್ಕೆ. 1821 ಅಲ್ಲಿ ಮೆಕ್ಸಿಕೋಗೆ ಇಂಡಿಪೆಂಡೆನ್ಸ್ ಸಿಕ್ತು. ಅದಕ್ ಮುಂಚೆ ಸ್ಪೇನ್ ಅವ್ರು ಬಂದು ಅಲ್ಲಿ ಆಡಳಿತ ನಡೆಸಿ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ನ ನೆಲೆ ಉರ್ಸ್ಬಿಟ್ಟು ಹೋಗಿದ್ದಾರೆ. ಮೆಕ್ಸಿಕೋಗೆ ಟ್ರಿಪ್ ಗೆ ಏನಕ್ಕೆ ಜನ ಬರ್ತಾರೆ ಅಂದ್ರೆ ಇದೊಂಥರ ಗೋವಾ ತರ ಪ್ಲೇಸು, ಇಲ್ಲ ಮಾಲ್ಡೀವ್ಸ್ ತರ ಪ್ಲೇಸು. ಬೀಚಸ್ ಇರುತ್ತೆ, ವೆದರ್ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಬ್ಯೂಟಿಫುಲ್ ಲೊಕೇಶನ್ಸ್, ಆ ತರ ಪ್ಲೇಸ್. ಮೆಕ್ಸಿಕೋ ವೆದರ್ ಮತ್ತೆ ಕಲ್ಚರ್ ಇಂಡಿಯಾ ವೆದರ್ ಮತ್ತೆ ಕಲ್ಚರ್ ಗೆ ತುಂಬಾ ಸಿಮಿಲರ್ ಇದೆ. ಮೆಕ್ಸಿಕೋ ಒಂದ್ ಬಡ ರಾಷ್ಟ್ರ ಆಗಿರೋದ್ರಿಂದ ಕ್ರೈಮ್ ರೇಟ್ಸ್ ಕೂಡ ಜಾಸ್ತಿನೇ ಇದೆ. ಇಲ್ಲಿ ಇಷ್ಟು ತುಂಬೋಗಿದೆ ಏರ್ಪೋರ್ಟ್, ಎಲ್ಲ ಟೂರಿಸ್ಟ್ ಗಳೇ. ಏರ್ಪೋರ್ಟ್ ಇಂದ ಆಚೆ ಬರ್ತಿದ್ದಂಗೆ ಟ್ರಾವೆಲ್ ಏಜೆಂಟ್ ಗಳು ಕಾಯ್ತಾ ಇರ್ತಾರೆ. ಐದರ್ ನಿಮ್ ರಿಸರ್ವೇಶನ್ ಇರುತ್ತೆ, ನಿಮ್ನ ಗಾಡಿಲಿ ಪಿಕ್ ಮಾಡಕ್ ಬಂದಿರ್ತಾರೆ, ಇಲ್ಲ ಅಂದ್ರೆ ಈ ತರ ರೆಸಾರ್ಟ್ ಇದೆ, ನಮ್ ರೆಸಾರ್ಟ್ ಬನ್ನಿ ಅಂತ ಹೇಳಕ್ಕೆ ಕಾಯ್ಕೊಂಡ್ ನಿಂತಿರ್ತಾರೆ. ನಮ್ ಪ್ಲಾನ್ ಇರೋದು 2 ದಿವಸ ಲೋಕಲ್ ಮೆಕ್ಸಿಕೋ ನೋಡೋಣ ಅಂತ. ಅದಕ್ಕೆ ಏರ್ ಬಿ ಎನ್ ಬಿ ಮನೆ ಬುಕ್ ಮಾಡಿದೀವಿ. ಇನ್ ಉಳಿದಿದ್ 2-3 ದಿವಸ ರೆಸಾರ್ಟ್ ಅಲ್ಲಿ ಇರೋಣ ಅಂತ. ಲೋಕಲ್ ಟ್ರಾನ್ಸ್ಪೋರ್ಟೇಶನ್ ಗೆ ಕಾರ್ ರೆಂಟಲ್ ತಗೊಂಡ್ಬಿಟ್ಟು ಜುಯಿ ಅಂತ ನಮ್ಮ ಏರ್ ಬಿ ಎನ್ ಬಿ ಮನೆಗೆ ಹೊರಟು ಬಿಟ್ವಿ. ಸುತ್ತಮುತ್ತ ನೋಡ್ತಾ ಇದ್ರೆ ಫುಲ್ ನಮ್ ಇಂಡಿಯಾ ತರಾನೇ ಇದೆ. ನಾವು ಬಂದಿರೋದು ಕ್ಯಾನ್ಕುನ್ಗೆ, ಟೋಟಲ್ ಟೂರಿಸ್ಟ್ ಪ್ಲೇಸ್. ಅದಕ್ಕೋಸ್ಕರ ಸ್ಪ್ಯಾನಿಷ್ ಬಿಟ್ಟು ಸಾಕಷ್ಟು ಜನಕ್ಕೆ ಇಲ್ಲಿ ಇಂಗ್ಲಿಷ್ ಕೂಡ ಬರುತ್ತೆ. ನಮ್ಮ ಫಸ್ಟ್ ಸ್ಟಾಪ್ ಮಾಡಿದ್ದು ವಾಲ್ಮಾರ್ಟ್ ಅಲ್ಲಿ, ಮಕ್ಕಳಿಗೆ ಸ್ನಾಕ್ಸ್ ಗಿಕ್ಸ್ ತಗೊಳ್ಳೋಣ ಅಂತ. ಮೆಕ್ಸಿಕೋ ಇಂದಾನೆ ಅಮೆರಿಕಾಗೆ ಸಾಕಷ್ಟು ಹಣ್ಣು ತರಕಾರಿಗಳೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಏನು ಎಷ್ಟು ಫ್ರೆಶ್ ಆಗಿರೋ ಚೆನ್ನಾಗಿರೋ ಹಣ್ಣುಗಳಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು ನೋಡ್ತಿದ್ರೆ. ಮೆಕ್ಸಿಕೋ ಸಿಟಿ ಹೆಸರುಗಳಲ್ಲಿ ಜೆ ಸೈಲೆಂಟ್. ಅಂದ್ರೆ ಇವಾಗ ಒಂದು ಊರ್ ಹೆಸರು SANJOSC ಅಂತ ಇದ್ರೆ ನಾರ್ಮಲ್ ಆಗಿ ಏನ್ ಹೇಳ್ತೀವಿ ನಾವು, ಸ್ಯಾನ್ ಜೋಸ್ ಅಂತ ಹೇಳ್ತೀವಿ. ಆದ್ರೆ ಮೆಕ್ಸಿಕನ್ ಸಿಟಿಗಳಿಗೆ ಈ ತರ ಹೆಸರಿದ್ರೆ ಅದನ್ನ ಸ್ಯಾನ್ ಓಸೆ ಅಂತ ಹೇಳ್ಬೇಕು. ಮೆಕ್ಸಿಕೋ ಇಂದ ತುಂಬಾ ಜನ ಲೀಗಲ್ ಆಗೋ ಇಲ್ಲಿಗಲ್ ಆಗೋ ಬಾರ್ಡರ್ ದಾಟ್ಬಿಟ್ಟು ಬೆಟರ್ ಲೈಫ್ ಗೋಸ್ಕರ ಅಮೆರಿಕಾಗೆ ತಲುಪ್ಬಿಟ್ಟಿದ್ದಾರೆ. ಅಮೆರಿಕಾದಲ್ಲಿ ಮೋಸ್ಟ್ ಆಫ್ ದ ಲೋ ಪೇಯಿಂಗ್ ಜಾಬ್ಸ್ ಅಲ್ಲಿ ಕೆಲಸ ಮಾಡ್ತಿರೋರು ಮೆಕ್ಸಿಕನ್ಸ್ ಒರಿಜಿನ್ ಇರೋರೇ ಆಗಿದ್ದಾರೆ. ಇಷ್ಟೆಲ್ಲ ಕತೆ ಜೊತೆಗೆ ನಮ್ಮ ವಾಲ್ಮಾರ್ಟ್ ಶಾಪಿಂಗ್ ಮುಗ್ದೋಯ್ತು. ನಮ್ಮ ಟ್ರಿಪ್ಪಿನ ಮೊದಲನೇ ಡೆಸ್ಟಿನೇಷನ್ ಗೆ ಹೊರಟಿದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.